ರಾಮನಗರದ ಬಳಿ ಇರುವಂತಹ ದೊಡ್ಡೇರಿ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧ ಜಾಲ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ತಾವರೆಕೆರೆ ಪೊಲೀಸರಿಂದ ತನಿಖೆ ಮತ್ತಷ್ಟು ತೀವ್ರಗೊಳ್ತಾ ಇದ್ದು ಪ್ರಕರಣ ಸಂಬಂಧ ಇದೀಗ 4 ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಪ್ರಭುದೇವ್, ಅದರ ಉಸ್ತುವಾರಿ ನೋಡ್ಕೊಳ್ತಾ ಇದ್ದಂತ ತೇಜಸ್, ನವೀನ್, ಔಷಧಿಗಳನ್ನ ಸರಬರಾಜು ಮಾಡ್ತಾ ಇದ್ದಂತ ವೆಂಕಟೇಶ್ನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ ತೇಜಸ್, ನವೀನ್, ವೆಂಕಟೇಶ್ನನ್ನ ವಶಕ್ಕೆ ಪಡೆಯಲಾಗಿದ್ದು ಕಿಂಗ್ ಪಿನ್ ಪ್ರಶಾಂತ್ಗೆ ಔಷಧ ಸಪ್ಲೈ ಮಾಡ್ತಾ ಇದ್ದಂತಹ ವೆಂಕಟೇಶ್ನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ನಕಲಿ ಔಷಧಗಳನ್ನ ಬೆಂಗಳೂರಿನ ಚಾಮರಾಜಪೇಟೆಗೆ ರವಾನಿಸಲಾಗಿದ್ದು ಚಾಮರಾಜಪೇಟೆಯ ಫಾರ್ಮಾ ಕಂಪನಿಯಿಂದ ಎಲ್ಲೆಡೆ ರವಾನೆ ಆಗ್ತಾ ಇತ್ತು ಅನ್ನುವಂತಹ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ಪ್ರಶಾಂತ್ ಇದ್ದಾರೆ. ಪ್ರಶಾಂತ್, ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಈ 4 ಈಗ ಕೆಡ್ಡಾಕಿ ಕೆಡವಲಾಗಿದೆ, ಏನು ಅಪ್ಡೇಟ್ ಸಿಗ್ತದೆ? ಶಕುಂತಲಾ, ಇಡೀ ದೇಶ ಹಾಗೂ ರಾಜ್ಯವೇ ಬೆಚ್ಚಿ ಬೀಳುವಂತಹ ಪ್ರಕರಣವನ್ನ ತಾವರೆಕೆರೆ ಪೊಲೀಸರು ಜೊತೆಗೆ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳು ಭೇದಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳು ನೀಡಿರುವಂತಹ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ. ತಾವರೆಕೆರೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಕೂಡ ಅರೆಸ್ಟ್ ಮಾಡಿರುವಂತದ್ದು. ಪ್ರಮುಖವಾಗಿ ಆ ಒಂದು ಅಂದ್ರೆ ಬೆಂಗಳೂರು ಹೊರವಲಯದ ದೊಡ್ಡೇರಿ ಫಾರ್ಮ್ ಹೌಸ್ ನಲ್ಲಿ ಕೆಲಸವನ್ನ ಮಾಡ್ತಿದ್ದಂತ ಪ್ರಭುದೇವ್ ಅಂತ, ಜೊತೆಗೆ ಓವರ್ ಆಲ್ ಅದನ್ನ ಉಸ್ತುವಾರಿ ನೋಡ್ಕೊಂತಿದ್ದಂಥದ್ದು ತೇಜಸ್, ಮತ್ತೆ ಈ ಪ್ರಕರಣದ ಕಿಂಗ್ ಪಿನ್ ಆಗಿರುವಂತ ಪ್ರಶಾಂತ್ ಅಂತ, ಆತನ ಸ್ನೇಹಿತನಾದಂತ ನವೀನ್, ಜೊತೆಗೆ ಇಲ್ಲಿ ಈ ಒಂದು ಫಾರ್ಮ್ ಹೌಸ್ಗೆ ಈ ನಕಲಿ ಔಷಧಿಗಳನ್ನ ತಯಾರಿಸಬೇಕು ಅಂತ ಅದಕ್ಕೊಂದು ಕೆಲವೊಂದಿಷ್ಟು ಔಷಧಗಳನ್ನ ರವಾನೆ ಮಾಡ್ತಿದ್ದಂಥದ್ದು ಬೆಂಗಳೂರು ಮೂಲದ ವೆಂಕಟೇಶ್ ಅಂತ. ಇವರು 4 ಕೂಡ ಈಗ ವಶಕ್ಕೆ ಪಡೆದಿರುವಂತದ್ದು ಬಂಧಿಸಿ ಈಗಾಗಲೇ ಅದರಲ್ಲಿ 3 ಜನರನ್ನ ಕೂಡ ಈಗ ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆದಿದ್ದಾರೆ. ತೇಜಸ್, ನವೀನ್ ಮತ್ತೆ ವೆಂಕಟೇಶ್ ಅಂತ. ಜೊತೆಗೆ ಈ ಒಂದು ರಾಕೆಟ್ ಸಾಕಷ್ಟು ವ್ಯವಸ್ಥಿತವಾಗಿ ಕೆಲಸವನ್ನ ಮಾಡ್ತಾ ಇತ್ತು. ಫಾರ್ಮ್ ಹೌಸ್ ನಲ್ಲಿ ಎಲ್ಲಾ ನಕಲಿ ಔಷಧಿಗಳನ್ನ ತಯಾರಿಸಿದ್ರು ಕೂಡ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಒಂದು ಕಂಪನಿ ಇದೆ, ಅಂದ್ರೆ ಫಾರ್ಮ್ ಹೌಸ್ ಇದೆ, ಅಲ್ಲಿಗೆ ಇದನ್ನೆಲ್ಲ ರವಾನೆ ಮಾಡಿ ಆ ನಂತರದ ಅಲ್ಲಿಂದ ಬೆಂಗಳೂರು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ರವಾನೆ ಮಾಡ್ತಿರುವಂತ ಶಂಕೆ ವ್ಯಕ್ತವಾಗಿದೆ. ಈ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತೀವ್ರ ತನಿಖೆಯನ್ನ ಮುಂದುವರೆಸಿರುವಂತದ್ದು. ಶಕುಂತಲಾ, ಧನ್ಯವಾದ ಪ್ರಶಾಂತ್, ನಮ್ಮೆಲ್ಲ ಡೀಟೇಲ್ಸ್ಗಾಗಿ.